ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನನಗೆ ಈಗ ಅರ್ಧ ಗಂಟೆಯಲ್ಲಿ ಫೋನ್ ಬಂತು. ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಿಂದ ನೀವು ಬನ್ನಿ ಅಂತ. ನಾನು ಯಾಕಂದರೆ ನಾಳೆ ಬರೋಣ ಅಂತಿದ್ದೆ. ನಾಳೆ ಏನೋ ರಜಾ ಇಲ್ಲ, ನಾಳೆ ಗೌರ್ಮೆಂಟ್ ಹಾಲಿಡೇ. ಅದಕ್ಕೆ ನಾನು ಈಗ ಛತ್ರ ಹಿಡ್ಕೊಂಡು ವಿಧಾನಸೌಧಕ್ಕೆ ಬಂದುಬಿಟ್ಟಿದ್ದೀನಿ. ಈ ರೀತಿಯಾಗಿ ಪ್ರತಿಯೊಂದು ನಾವು ಹೋರಾಟ ಮಾಡಬೇಕಾದ್ರೆ ಅವರೇ ಕರಿಬೇಕು, ನಮ್ಮನ್ನು ಬನ್ನಿ ಅಂತ ಕರಿಬೇಕು. ನಾನು 1ನೇ ತಾರೀಕು 2-3 ಮನವಿ ಕೊಟ್ಟಿದ್ದೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ. ಈಗ ಅವರೇ ಕರೆದಿದ್ದಾರೆ. ಆ ರೀತಿಯಾಗಿ ನಾನು ವಿಧಾನಸೌಧ ಒಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಮಧ್ಯ ಗೇಟ್ಗೆ ಹೋಗಬೇಕು. ಈ ಕಡೆಯಿಂದ ಸುತ್ತಕೊಂಡು ಆ ಕಡೆ ಹೋಗ್ಬೇಕಲ್ಲ, ಅದರಿಂದ ನಾನು ಒಳಗಡೆ ಬಂದುಬಿಟ್ಟಿದ್ದೀನಿ. ಈಗ ನೋಡಿ, ವಿಧಾನಸೌಧ ಒಳಗಡೆ ಛತ್ರ ಹಿಡ್ಕೊಂಡು ಬಂದುಬಿಟ್ಟಿದ್ದೀನಿ. ಈಗ ನಾನು ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿರವರ ಕಚೇರಿಗೆ ಹೋಗ್ತಾ ಇದ್ದೀನಿ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀನಿ, ಕರೆದಿದ್ದಾರೆ. ಅದಕ್ಕೆ ನಾನು ಹೋಗಿ ಅಲ್ಲಿ ಅವರು ಬರ್ಕೊಡ್ತಾರೆ ಈಗ ಒಂದು ಚೀಟಿಯಲ್ಲಿ, ಮೇಡಮ್ ಅದನ್ನು ತಗೊಂಡು 220 ರೂಮ್ ನಂಬರ್ ಗೃಹ ಇಲಾಖೆಗೆ ಹೋಗ್ತಾ ಇದ್ದೀನಿ. ಈ ಸೇರಿ ಎಲ್ಲ ಪೊಲೀಸ್ಗಳ ವಿರುದ್ಧ ಮನವಿಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನನಗೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಗೃಹ ಇಲಾಖೆಯಲ್ಲಿ ಇದೆಲ್ಲ ನಡೆಯೋದಿಲ್ಲ, ಬೇರೆ ಬೇರೆ ಕಡೆ ನಡೀಬೋದು, ಇಲ್ಲೆಲ್ಲ ನಡೆಯೋದಿಲ್ಲ. ಅದಕ್ಕೆ ನಾನು ನೇರವಾಗಿ ಈಗ ಗೃಹ ಇಲಾಖೆಗೆ ಹೋಗ್ತಾ ಇದ್ದೀನಿ. ಶಾಲಿನಿ ರಜನೀಶ್ ಮೇಡಮ್ ಕಚೇರಿ ಆಪ್ತರು ಕರೆದಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಈಗ ಮಳೆ ಎಲ್ಲ ತುಂಬ, ಬೆಂಗಳೂರಲ್ಲಿ ಮಳೆ ನೋಡಿ. ನಾನೀಗ ಒಂದು ಬೆಳಗ್ಗೆ ಸಮರ್ಥನ ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದೆ. ಮತ್ತು ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಊಟಕ್ಕೆ ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲಗಿದೆ. ನಾನು ಸ್ವಲ್ಪ ಊಟ ಮಾಡಿ ಟೈಟ್ ಆಗ್ಬಿಟ್ಟಿದೆ ಈಗ ನನಗೆ, ಅಲ್ಲಿ ಊಟ ಮಾಡಿ ಅದಕ್ಕೆ ಮಲ್ಗೋಣ ಅಂತಿದ್ದೆ. ಅಷ್ಟು ಬೇಗ ನನಗೆ ಕರೆ ಬಂತು. ಅದಕ್ಕೆ ನಾನೀಗ ವಿಧಾನಸೌಧ ಒಳಗಡೆ ಬಂದುಬಿಟ್ಟಿದ್ದೀನಿ. ತುಂಬ ಮಳೆ ಇದೆ, ಬರ್ತಾಯಿದೆ ಮಳೆ ನೋಡಿ. ಛತ್ರ ಇಟ್ಕೊಂಡು ಹೋಗ್ತಾಯಿದ್ದೀನಿ, ತುಂಬ ಮಳೆ ಬರ್ತಾಯಿದೆ. ಈಗ ನಾನು ಒಳಗಡೆ ಹೋಗ್ತಾಯಿದ್ದೀನಿ. ಅದರಿಂದ ನಿಮಗೆ ಒಂದು ಸುದ್ದಿ ಕೊಡ್ತಾ ಇರೋದು. ಧನ್ಯವಾದ.